ಕರ್ನಾಟಕದ ಈ ಜಿಲ್ಲೆನ ವಾಸ್ತುಶಿಲ್ಪದ ನಗರ ಅಂತಾನೆ ಕರಿತೀವಿ. ಅದ್ ಯಾವ ಜಿಲ್ಲೆ ಅಂತ ಗೊತ್ತಾ? ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಮಾತಾಡ್ಲಿಕ್ಕೆ ಹೊರಟಿರೋ ಈ ಜಿಲ್ಲೆ ಹೆಸರು ದಕ್ಷಿಣ ಕಾಶಿ ಅಂತಾನೆ ಫೇಮಸ್ ಆಗಿರೋ ನಮ್ಮ ವಿಜಯಪುರ. ಈ ಜಿಲ್ಲೆನ 10-11ನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ಸಂಸ್ಥಾಪಿಸಿದ್ದು. ಇದಕ್ಕೆ ವಿಜಯಪುರ ಅಂತ ಹೆಸರಿಟ್ರು. ಅಂದ್ರೆ ಗೆಲುವಿನ ಊರು ಅಂತ ಅರ್ಥ ಆಗುತ್ತೆ. ಇನ್ನು ಜಿಲ್ಲೆಯಲ್ಲಿ ಕೃಷ್ಣ ಮತ್ತು ಭೀಮಾ ಹರಿತಾ ಇದ್ದು ಕೃಷಿಗೆ ಜೀವನಾಡಿಗಳಾಗಿವೆ. ವಿಜಯಪುರ ಕೃಷಿ ಪ್ರಧಾನ ಜಿಲ್ಲೆಯಾಗಿದ್ದು ತೋಟಗಾರಿಕೆ, ವ್ಯವಸಾಯ ಹಾಗೂ ಫುಡ್ ಪ್ರೊಸೆಸಿಂಗ್ ಸೆಕ್ಟರ್ಗೆ ತನ್ನದೇ ಆದಂತಹ ಕೊಡುಗೆಗಳನ್ನ ಕೊಡ್ತಾನೆ ಇದೆ. ಇನ್ನು ಇಲ್ಲಿ ಬೆಳೆಯುವಂತಹ ದ್ರಾಕ್ಷಿ ಮತ್ತು ದಾಳಿಂಬೆಗೆ ರಾಜ್ಯದಲ್ಲಿನೇ ಪ್ರಥಮ ಸ್ಥಾನ ಕೂಡ ಇದೆ. ಅದಷ್ಟೇ ಅಲ್ಲದೆ ಜೋಳ, ಮೆಕ್ಕೆಜೋಳ, ಸಜ್ಜೆ, ಗೋಧಿ, ಹತ್ತಿ ಹಾಗೂ ಮುಂತಾದ ಬೆಳೆಗಳನ್ನ ಕೂಡ ಇಲ್ಲಿಗೆ ಬೆಳೀತಾರೆ. ಇನ್ನು ವಿಜಯಪುರದಲ್ಲಿ 12ನೇ ಶತಮಾನದಲ್ಲಿ ಪ್ರಸಿದ್ಧರಾಗಿದ್ದಂತಹ ಬಸವಣ್ಣನವರು ಹಾಗೂ ಕವಿ ಚಕ್ರವರ್ತಿ ಅಂತಾನೆ ಹೆಸರಾಗಿರುವ ನಮ್ಮ ಕವಿ ರನ್ನರವರ ಜನ್ಮಸ್ಥಳವು ಈ ಪ್ಲೇಸ್ ಆಗಿದೆ. ಇಲ್ಲಿ ನಾವು ನೋಡ್ಲೇಬೇಕಾದಂತಹ ಪ್ಲೇಸ್ಗಳು ಬಂದ್ಬಿಟ್ಟು ಗೋಳ್ ಗುಮ್ಮಟ, ಇಬ್ರಾಹಿಂ ರೋಜಾ, ಇದನ್ನ ದಕ್ಷಿಣದ ತಾಜ್ ಮಹಲ್ ಅಂತಾನೆ ಕರಿತೀವಿ, ಆಲ್ಮಟ್ಟಿ ಡ್ಯಾಮ್. ಇನ್ನೂ ಯಾವ್ದಾದ್ರು ಪಾಯಿಂಟ್ ಮಿಸ್ ಆಗಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ.